ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ನೋಡಿ ಫ್ರೆಂಡ್ಸ್, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ವಿವಿಧ ರೀತಿಯ ಹುದ್ದೆಗಳಿಗೆ ಭರ್ತಿ ಮಾಡಲು ಪ್ರಸ್ತಾಪನೆಯನ್ನು ಮಾಡಿದ್ದಾರೆ. ಈ ಹುದ್ದೆಗಳಿಗೆ ನೋಡೋದಾದರೆ ಇದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವಾರ್ಡನ್ ಹುದ್ದೆ ಆಗಿರುತ್ತೆ ಮತ್ತು ಜಲಸಂಪನ್ಮೂಲ ಇಲಾಖೆಯಿಂದ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಪ್ರಸ್ತಾಪನೆ ಮಾಡಿರ್ತಾರೆ. ಓಕೆನಾ. ಈ ಹುದ್ದೆಗಳಿಗೆ ಸಂಬಂಧಪಟ್ಟ ವಿವರ ನೋಡೋದಾದ್ರೆ, ಒಂದನೇ ಹುದ್ದೆ ನೋಡೋದಾದ್ರೆ ಜಲ ಸಂಪನ್ಮೂಲ ಇಲಾಖೆಯಿಂದ ಪ್ರಸ್ತಾಪನೆ ಆಗಿರುತ್ತೆ. ಈ ಹುದ್ದೆಗೆ ಇದರ ಪೋಸ್ಟ್ ಬಂದು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರಿಂಗ್ ಆಗಿರುತ್ತೆ. ಡಿವಿಷನ್ ಬಂದು ಒಂದು ವಿಭಾಗ ಮೆಕ್ಯಾನಿಕಲ್ ಆಗಿರುತ್ತೆ. ಓಕೆನಾ. ಇದು ಗ್ರೂಪ್ ಬಂದು ಎ ಆಗಿರುತ್ತೆ. ಇದರ ಪೋಸ್ಟ್ ಬಂದು 3 ಪೋಸ್ಟ್ಗಳಾಗಿರುತ್ತೆ. ಓಕೆನಾ. ಇದರ ಪ್ರಸ್ತಾವನೆ 12/6/2026 ಪ್ರಸ್ತಾವನೆ ಮಾಡಿರ್ತಾರೆ ಇದ್ರ ಬಗ್ಗೆ. ಮತ್ತು ಎರಡನೇ ಹುದ್ದೆ ನೋಡೋದಾದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ವಾರ್ಡನ್ ವುಮೆನ್ ಹುದ್ದೆ ಆಗಿರುತ್ತೆ. ಇದು ಗ್ರೂಪ್ ಸಿ ಹುದ್ದೆ ಆಗಿರುತ್ತೆ. ಇದರ ಪೋಸ್ಟ್ ಬಂದು 31 ಆಗಿರುತ್ತೆ. ಮತ್ತು ಪರ್ಸನಲ್ ರಿಸೀವ್ಡ್ ಡೇಟ್ ಬಂದು ಪ್ರಸ್ತಾವನೆ ರಿಸೀವ್ಡ್ ಡೇಟ್ ಬಂದು 12/6/2026 ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡಿರ್ತಾರೆ. ಓಕೆನಾ. ಮತ್ತು ಸಮಾಜ ಕಲ್ಯಾಣ ಇಲಾಖೆ ಆಯ್ತದು ಜಲಸಂಪನ್ಮೂಲ ಇಲಾಖೆಯಿಂದ ಮತ್ತೊಂದು ಹುದ್ದೆ ಇದಾಗಿರುತ್ತೆ. ಸಹಾಯಕ ನಿರ್ವಾಹಕ ಇಂಜಿನಿಯರಿಂಗ್ ವಿಭಾಗ ಒಂದಾಗಿರುತ್ತೆ. ಓಕೆನಾ. ಇದ್ರ ಪೋಸ್ಟ್ ಬಂದು ಇದು ಡಿವಿಷನ್ ಬಂದು ಒಂದಾಗಿರುತ್ತೆ. ಸಿವಿಲ್ HK ಆಗಿರುತ್ತೆ. ಓಕೆನಾ. ಇದು ಗ್ರೂಪ್ ಎ ಹುದ್ದೆ ಆಗಿರುತ್ತೆ. ಇದ್ರ ಪೋಸ್ಟ್ ಬಂದು 27 HK ಆಗಿರುತ್ತೆ. ಓಕೆನಾ. 12/6/2026 ಪ್ರಸ್ತಾಪನೆ ಸ್ವೀಕಾರ ಮಾಡಿರ್ತಾರೆ. 4ನೇ ಹುದ್ದೆ ನೋಡೋದಾದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ವಾರ್ಡನ್ ಪುರುಷ ಹುದ್ದೆಗೆ ಭರ್ತಿ ಮಾಡಿಕೊಳ್ಳಲು ಪ್ರಸ್ತಾವನೆ ಮಾಡಿರ್ತಾರೆ. ಇದು ಗ್ರೂಪ್ ಸಿ ಹುದ್ದೆ ಆಗಿರುತ್ತೆ. 251 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಪ್ರಸ್ತಾವನೆ ಮಾಡಿರ್ತಾರೆ. ಓಕೆನಾ. 5ನೇ ಹುದ್ದೆ ಒಂದು ಪಟ್ಟಣ ಮತ್ತು ದೇಶ ಯೋಜನೆ ಇಲಾಖೆ ಆಗಿರುತ್ತೆ. ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಅಸಿಸ್ಟೆಂಟ್ ಟೌನ್ ಪ್ಲಾನರ್ HK ಆಗಿರುತ್ತೆ. ಇದು ಗ್ರೂಪ್ ಸಿ ಹುದ್ದೆ ಆಗಿರುತ್ತೆ. 14 ಪೋಸ್ಟ್ಗಳು ಭರ್ತಿ ಮಾಡಿಕೊಳ್ಳಲು ಇದರ ಬಗ್ಗೆ ಪ್ರಸ್ತಾವನೆ ಮಾಡಿರ್ತಾರೆ. ಓಕೆನಾ. 6ನೇ ಹುದ್ದೆ ಬಂದು ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಇದನ್ನು ಸೇಮ್ ಅದಕ್ಕೆ ಸಂಬಂಧಪಟ್ಟಂತೆ ಅಸಿಸ್ಟೆಂಟ್ ಟೌನ್ ಪ್ಲಾನರ್ ಆಗಿರುತ್ತೆ. ಓಕೆನಾ. ಇದು RPC ಇರುತ್ತೆ. ಇದು ಗ್ರೂಪ್ ಸಿ ಹುದ್ದೆ ಆಗಿರುತ್ತೆ. 105 ಹುದ್ದೆಗಳು ಈ ಹುದ್ದೆಗೆ ಈ ಪೋಸ್ಟ್ಗೆ ಸಂಬಂಧಪಟ್ಟ ಆಗಿರುತ್ತೆ. ಇದರ ಪ್ರಸ್ತಾವನೆ ಬಂದು 9/6/2026 ಪ್ರಸ್ತಾವನೆ ಮಾಡಿರ್ತಾರೆ. 7ನೇ ಹುದ್ದೆ ನೋಡೋದಾದ್ರೆ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಸೇಮ್ ಇದನ್ನು ಅದೇ ಡಿಪಾರ್ಟ್ಮೆಂಟ್ ಟೌನ್ ಪ್ಲಾನರ್ HK ಇದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ. ಓಕೆನಾ. ಇದು ಹುದ್ದೆ ಸಂಖ್ಯೆ ಬಂದು 3 ಆಗಿರುತ್ತೆ. HK ಆಗಿರುತ್ತೆ. ಇದರ ಪ್ರಸ್ತಾವನೆ ದಿನಾಂಕ ನೋಡೋದಾದ್ರೆ 8/6/2026 ಇದರ ಬಗ್ಗೆ ಪ್ರಸ್ತಾವನೆ ಮಾಡಿರ್ತಾರೆ. 8ನೇ ಹುದ್ದೆ ನೋಡೋದಾದ್ರೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ಥರದ ಮುಂಬರುವ ಹುದ್ದೆಗಳನ್ನು ನೀವು ತಿಳಿದುಕೊಳ್ಳಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆನಾ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. 8ನೇ ಹುದ್ದೆ ನೋಡೋದಾದ್ರೆ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಟೌನ್ ಪ್ಲಾನರ್ RPC ಆಗಿರುತ್ತೆ. ಇದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ. ಒಟ್ಟು ಹುದ್ದೆಗಳ ಸಂಖ್ಯೆ 13 ಆಗಿರುತ್ತೆ. ಇದರ ಪ್ರಸ್ತಾವನೆ ದಿನಾಂಕ ಬಂದು 8/6/2026 ಇದರ ಪ್ರಸ್ತಾವನೆ ಮಾಡಿರ್ತಾರೆ. 9ನೇ ಹುದ್ದೆ ನೋಡೋದಾದ್ರೆ ಡೈರೆಕ್ಟರೇಟ್ ಆಫ್ ಕನ್ನಡ ಅಂಡ್ ಕಲ್ಚರ್ ಹುದ್ದೆ ಆಗಿರುತ್ತೆ. ಇದು ಪೋಸ್ಟ್ ಹೆಸರು ನೋಡೋದಾದ್ರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಆಗಿರುತ್ತೆ. ಇದು ಗ್ರೂಪ್ ಸಿ ಹುದ್ದೆ ಆಗಿರುತ್ತೆ. ಪೋಸ್ಟ್ ಬಂದು 1 ಆಗಿರುತ್ತೆ. ಓಕೆನಾ. ಇದರ ಪ್ರಸ್ತಾವನೆ ಬಂದು 8/6/2026 ಇದರ ಬಗ್ಗೆ ನಮ್ಮ ಕರ್ನಾಟಕ ಸರ್ಕಾರ ಪ್ರಸ್ತಾವನೆ ಮಾಡಿರುತ್ತೆ. ಓಕೆನಾ. 10ನೇದು ಬಂದು ಡೈರೆಕ್ಟರೇಟ್ ಆಫ್ ಕನ್ನಡ ಅಂಡ್ ಕಲ್ಚರ್ ಇದು ಸೇಮ್ ಹುದ್ದೆ ಆಗಿರುತ್ತೆ. ಇದು ಫಸ್ಟ್ ಡಿವಿಷನ್ ಆಗಿರುತ್ತೆ. ಇದು 9ನೇದು ಬಂದು ಸೆಕೆಂಡ್ ಡಿವಿಷನ್ ಆಗಿರುತ್ತೆ. ಇದು ಗ್ರೂಪ್ ಸಿ ಹುದ್ದೆ ಸೇಮ್ ಹುದ್ದೆ. ಪೋಸ್ಟ್ ಬಂದು 1 ಹುದ್ದೆ ಆಗಿರುತ್ತೆ. 8/6/2026 ಇದರ ಬಗ್ಗೆ ಪ್ರಸ್ತಾವನೆ ಮಾಡಿರ್ತಾರೆ. ಮತ್ತು 11ನೇ ಹುದ್ದೆ ನೋಡೋಣ. ಮತ್ತೆ ಹಾಗೆ 11ನೇ ಹುದ್ದೆ ಬಂದು ಡಿಪಾರ್ಟ್ಮೆಂಟ್ ಆಫ್ 11ನೇ ಹುದ್ದೆ ನೋಡೋದಾದ್ರೆ ಪುರಾತತ್ವ ಮತ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯಿಂದ ಉದ್ಯೋಗ ಭರ್ತಿ ಮಾಡಿಕೊಳ್ಳಲು ಪ್ರಸ್ತಾವನೆ ಮಾಡಿರ್ತಾರೆ. ಪೋಸ್ಟ್ ಹೆಸರು ಬಂದು ಸಹಾಯಕ ಕ್ಯೂರೇಟರ್
ಇದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ. ಪೋಸ್ಟ್ ಬಂದು 2 ಪೋಸ್ಟ್ಗಳಾಗಿರುತ್ತೆ. ಇದರ ಪ್ರಸ್ತಾವನೆ ಬಂದು 10/6/2026 ಪ್ರಸ್ತಾವನೆ ಮಾಡಿರ್ತಾರೆ. ಮತ್ತು 12ನೇ ಹುದ್ದೆ ನೋಡೋದಾದ್ರೆ ಸೇಮ್ ಅದು ಒಂದೇ ಆಗಿರುತ್ತೆ. ಪುರಾತತ್ವ ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಸಹಾಯಕ ಕ್ಯೂರೇಟರ್. ಇದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ. 3 ಪೋಸ್ಟ್ಗಳನ್ನು ಒಳಗೊಂಡಿರುತ್ತೆ. ಇದರ ಪ್ರಸ್ತಾವನೆ ದಿನಾಂಕ ಬಂದು 10/6/2026 ಇದರ ಬಗ್ಗೆ ಪ್ರಸ್ತಾವನೆ ಮಾಡಿರುತ್ತಾರೆ. ಓಕೆನಾ. ಈ ಹುದ್ದೆಗಳಿಗೆ ಸಂಬಂಧಪಟ್ಟ ಅಪ್ಲಿಕೇಶನ್ ನೋಟಿಫಿಕೇಶನ್ ಮತ್ತು ಅಪ್ಲಿಕೇಶನ್ ದಿನಾಂಕವನ್ನು ಯಾವಾಗ ಬಿಡುಗಡೆ ಮಾಡ್ತಾರೋ ಆವಾಗ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್. ಮತ್ತು ಇವುಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ನನ್ನು ಒತ್ತಿ. ಓಕೆನಾ ಫ್ರೆಂಡ್ಸ್. ಈ ಸಂಬಂಧಪಟ್ಟ ಹುದ್ದೆಗಳು ನಿಮಗೆ ಆದಷ್ಟು ಬೇಗ ಮುಂಬರುವ ದಿನಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ನೀಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್, ಥ್ಯಾಂಕ್ ಯು ಫಾರ್ ವಾಚಿಂಗ್.